ನಮಸ್ಕಾರ ಎಲ್ರಿಗೂ. ನಮ್ಮ ಮನೆಯಲ್ಲಿ ಈ ಸಾರಿ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಿದ್ವಿ ಅಂತ ಅದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಶುಕ್ರವಾರ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬ ಆಚರಿಸ್ಕೊಂಡ್ಮೇಲೆ ಶನಿವಾರ ನಾವು ಹೋಗಿದ್ದು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಗಿಗುಡ್ಡ, ಜಯನಗರ 9ನೇ ಬ್ಲಾಕಲ್ಲಿದೆ. ಸೊ ಶ್ರೀರಾಮನವಮಿ ಪ್ರಯುಕ್ತ ಪೂಜೆಗಳು ತುಂಬಾ ಚೆನ್ನಾಗಿ ನಡೆದಿತ್ತು. ಹಾಗಾಗಿ ನಾವು ಶನಿವಾರ ಅಲ್ಲಿ ಹೋಗಿದ್ವಿ. ಅದಕ್ಕೋಸ್ಕರ ಎರಡು ವಿಡಿಯೋನ ಸೇರಿಸಿ ಹಾಕೋಣ ಅಂತ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋ ತಂದಿದ್ದೀನಿ. ರಾಮನವಮಿ ಬಂತು ಅಂದರೆ ನನಗಂತೂ ಹಳೆ ನೆನಪುಗಳು ಬಂದ್ಬಿಡುತ್ತೆ. ಶ್ರೀರಾಮನವಮಿ ಹಬ್ಬ ಬರೋದೇ ಮಾರ್ಚಲ್ಲಿ, ಅಂದರೆ ಸುಮಾರು ಮಕ್ಕಳಿಗೆ ಎಕ್ಸಾಮ್ ಟೈಮು. ಹಾಗಾಗಿ ನನಗೂ ಅದು ನೆನಪು ಬರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಸಣ್ಣದಾಗಿ ರಾಮ ಮಂದಿರ ಇತ್ತು. ಯುಗಾದಿ ಹಬ್ಬ ಮತ್ತು ರಾಮನವಮಿ ಹಬ್ಬ ಅಂತೂ ಮಾರ್ಚಲ್ಲಿ ಬರುತ್ತೆ. ಯಾವಾಗಲೂ ತುಂಬ ಜನ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇರುತ್ತೆ. ನಾವು ಚಿಕ್ಕ ಹುಡುಗರಿದ್ದಾಗೂ ಸೇಮ್ ಇದೇ ಥರ ಎಕ್ಸಾಮ್ಸ್ ನಡೀತಾ ಇತ್ತು. ಮತ್ತು ಮನೆ ಹತ್ರನೇ ಆವಾಗ ರಾಮ ಮಂದಿರ ಇತ್ತು, ಒಂದು ಚಿಕ್ಕ ರಾಮ ಮಂದಿರ ಇತ್ತು. ಎಕ್ಸಾಮ್ಸ್ ನಡೀತಾ ಇದ್ರೂ ಆವತ್ತಿನ ದಿನ ಸ್ಪೀಕರಲ್ಲಿ ಜೋರಾಗಿ ಹರಿಕತೆಗಳು ಹಾಕ್ಬಿಡ್ತಾಯಿದ್ರು. ಮತ್ತು ಇವಾಗ ಹೇಗೆ ನಡೆಯುತ್ತೋ ಆವಾಗಲೂ ಅಷ್ಟೇ ಪಾನಕ ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ಮಕ್ಕಳೆಲ್ಲ ಓಡೋಗಿ ಪಾನಕ ಕೋಸಂಬರಿ ಎಲ್ಲ ತೊಗೊಂಡು ಬರ್ತಾಯಿದ್ರು. ನಮ್ಮ ಮನೇಲಿ ಮಾಡ್ತಾಯಿದ್ವಿ ನಾವು ಪಾನಕ ಕೋಸಂಬರಿ ಎಲ್ಲ. ತುಂಬಾ ಚೆನ್ನಾಗಿರ್ತಾಯಿತ್ತು ಹಳೆ ನೆನಪುಗಳು. ಇವತ್ತು ಕೂಡ ನಾನು ಪಾನಕ ಕೋಸಂಬರಿ ಮತ್ತು ಒಗ್ಗರಣೆ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಅದರ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಕೋಸಂಬರಿ ನಾನು ಯಾವಾಗಲೂ ಸಿಂಪಲ್ಲಾಗೆ ಮಾಡೋದು. ಅಂದರೆ ಕೆಲವರು ಮಾವಿನಕಾಯಿ ತುರಿ ಎಲ್ಲ ಹಾಕ್ತಾರೆ, ಬಟ್ ನಮ್ಮ ಮನೇಲಿ ಅಂದರೆ ನಾನು ಮಾವಿನಕಾಯಿಯನ್ನು ಹಾಕೋಕ್ಕೆ ಹೋಗೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಮತ್ತು ಪಾನಕಕ್ಕೆ ಬೆಲ್ಲ ಮತ್ತು ನಿಂಬೆಹಣ್ಣು, ನೀರು, ಹಾಗೆ ಏಲಕ್ಕಿ ಪುಡಿ ಮತ್ತು ಬೆಲ್ಲದ ಪುಡಿ ಸೇರಿಸ್ಬಿಟ್ಟು ಪಾನಕ ಮಾಡೋದು. ಕೋಸಂಬರಿಗೆ ಒಂದು ಅರ್ಧ ಕಪ್ಪು ಹೆಸರುಬೇಳೆ ಒಂದು 2 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಹಾಗೆಯೇ ಅದಕ್ಕೆ ಕೊತ್ತಂಬರಿ, ಕಾಯಿ ತುರಿ ಮತ್ತು ಕರಿಬೇವು, ಹಾಗೆಯೇ ಹಸಿಮೆಣಸಿನ್ಕಾಯಿ, ಇಂಗು, ಸಾಸಿವೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಮೊಸರು ಕಡಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಹಾಗೆ ಕರಿಬೇವು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಹಾಗೆಯೇ ಇಂಗು ಒಗ್ಗರಣೆ ಹಾಕಿದ್ರಾಯಿತು. ಮತ್ತು ನಾನಿಲ್ಲಿ ಒಗ್ಗರಣೆ ಒಂದೇ ಟೈಮ್ ಮಾಡ್ಕೊಂಡಿರೋದು. ಅದನ್ನು ಅರ್ಧ ಕೋಸಂಬರಿಗೆ ಸ್ವಲ್ಪ ಮತ್ತು ಮಜ್ಜಿಗೆಗೆ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಶುಂಠಿ ತುರಿ ಕೂಡ ಸೇರಿಸ್ಕೋಬೋದು ಈ ಮಜ್ಜಿಗೆಗೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಶುಕ್ರವಾರದ ದಿವಸ ಮನೆಯಲ್ಲೇ ರಾಮನವಮಿ ಹಬ್ಬ ಆಚರಿಸಿದ್ಮೇಲೆ ಶನಿವಾರ ನಾವು ಹೋಗಿದ್ದು ರಾಗಿಗುಡ್ಡದಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಂದರೆ ಜಯನಗರ 9ನೇ ಬ್ಲಾಕಲ್ಲಿರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಜಯನಗರ 9th ಬ್ಲಾಕ್, ಬೆಂಗಳೂರಲ್ಲಿರೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಅಂದರೆ ನಿಮಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಕೂಡ ಇದೆ, ಹಾಗೆ ಬಸ್ಸಲ್ಲಿ ಕೂಡ ಹೋಗ್ಬೋದು. ಬಿಸಿಲಿನ ವಾತಾವರಣಕ್ಕೆ ತಂಪಾದ ಮಜ್ಜಿಗೆ ಮತ್ತು ತಂಪಾದ ಪಾನಕ, ಹಾಗೆಯೇ ಹೆಸರುಬೇಳೆ ಕೂಡ ಇದನ್ನೆಲ್ಲ
ದೇವಸ್ಥಾನದ ಆವರಣ ಅಂತೂ ತುಂಬಾ ಚೆನ್ನಾಗಿದೆ. ಈಶ್ವರನ ಗುಡಿ, ಹಾಗೆಯೇ ರಾಮ ಸೀತಾ ಲಕ್ಷ್ಮಣರ ಗುಡಿ ತುಂಬಾ ಚೆನ್ನಾಗಿದೆ. ಮೇಯ್ನಾಗಿ ಪ್ರಸನ್ನ ಆಂಜನೇಯ ಸ್ವಾಮಿ ಇದ್ದಾರೆ ಅಲ್ಲಿ. ನಾವು ಹೋಗಿದ್ದು ರಾಮನವಮಿ ಮಾರನೇ ದಿವಸ ಅಲ್ವಾ. ಅದು ಅಲ್ಲದೆ ಅವತ್ತು ಶನಿವಾರ. ಆಮೇಲೆ ರಾಮನವಮಿ ಪೂಜೆ ಕೂಡ ತುಂಬಾ ಚೆನ್ನಾಗಿ ಮಾಡಿದಲ್ವ, ಅಲಂಕಾರ ತುಂಬಾ ಚೆನ್ನಾಗಿತ್ತು. ದೇವರಿಗೆ ವೀಳ್ಯದೆಲೆ ಹಾರ, ಹಾಗೇನೆ ನೋಡಿ ತುಳಸಿ ಹಾರ ಎಲ್ಲ ಹಾಕಿದ್ದೀನಿ. ಇಟ್ಟಿಗೆ ಅದನ್ನು ಪ್ರಸಾದದ ರೂಪದಲ್ಲಿ ಇಟ್ಟಿದ್ದು. ನಾವು ಕೂಡ ಅದನ್ನು ತಗೊಂಡು ಹಾಗೆಯೇ ಪ್ರಸಾದ ಕೊಡ್ತೀವಿ. ಅದನ್ನು ಕೂಡ ತಗೊಂಡು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ತುಂಬಾ ಪ್ರಶಾಂತವಾದ ವಾತಾವರಣ. ಎಷ್ಟು ಮರಗಳು ಇದ್ದಾವೆ ನೋಡಿ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡಿಕೊಂಡು ಸುಮಾರು ಹೊತ್ತು ಅಲ್ಲಿ ಕುತ್ಕೋಬೋದು. ತುಂಬಾ ಚೆನ್ನಾಗಿದೆ ಜಾಗ. ಹಾಗೆಯೇ ಕೆಲವು ಧಾರ್ಮಿಕ ಪುಸ್ತಕಗಳು ಕೂಡ ಮಾರ್ತಾರೆ. ಅಲ್ಲಿ ನಾವೊಂದು ಸುಮಾರು ಅಮ್ಮನಿಗೆ ಫೋನ್ ಮಾಡಿ ಏನು ಬುಕ್ಸ್ ಬೇಕು ಎಲ್ಲ ಕೇಳಿಕೊಂಡು ಆ ಬುಕ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ. నేను ఇసుక పట్టుకొని పోండి ఒక నిమిషం ముందు అయిపోయింది. వద్దా పూర్తి ఒక గ్రౌండ్ వేసుకుందాం.
ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.